ಏನಾದರೂ ನಿಮ್ಮ ಹತ್ರ ಇದ್ರೆ ನಿಮಗೆ ಸಿಗುತ್ತೆ ತಿಂಗಳಿಗೆ 3,000 ರೂಪಾಯಿ. ಹಾಗೆ ಜೊತೆಯಲ್ಲಿಯೇ ಇನ್ನಿತರ ಸೌಲಭ್ಯಗಳು ಮತ್ತೆ ಅದರ ಜೊತೆಗೆ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಮತ್ತೆ ಇದರ ಈ ಒಂದು 2024ನ ಅಪ್ಡೇಟ್ಸ್ ಏನು ಇವೆಲ್ಲವನ್ನು ತಿಳ್ಕೊಳ್ಳೋಣ. ಮತ್ತೆ ಇದು ಯಾವ ಕಾರ್ಡು, ಹೇಗೆ ಅಪ್ಲೈ ಮಾಡೋದು, ಮತ್ತೆ ಇದರಲ್ಲಿ ಏನು ಅಪ್ಡೇಟ್ ಆಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಆಶೀಶ್ ಕೆ ಪಾಟೀಲ್. ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಬೆಲ್ ಬಟನ್ ಏಕೆ ಒತ್ತಬೇಕಂದ್ರೆ ನನ್ನ ಎಲ್ಲ ವಿಡಿಯೋಸ್ಗಳ ಇನ್ಫಾರ್ಮೇಷನ್ ಇಮಿಡಿಯೇಟ್ ಆಗಿ ನಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಅದಕ್ಕಾಗಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಈ ಒಂದು ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಒಂದು ಯೋಜನೆ, ಈ ಒಂದು ಕಾರ್ಡ್ ಅಂದ್ರೆ ಯಾರಿಗೆ ಅಂದ್ರೆ ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಒಂದು ಕೂಲಿ ಕಾರ್ಮಿಕರು ಇರ್ತಾರೆ. ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗಾಗಿ ಈ ಒಂದು ಇ ಶ್ರಮ್ ಕಾರ್ಡ್ ಅನ್ನ ಈ ಒಂದು ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಈ ಒಂದು ಸ್ಕೀಮ್ ನ ಈ ಒಂದು ಕೇಂದ್ರ ಸರ್ಕಾರ ಒಂದು ಶುರು ಮಾಡಿರುವ ಕಾರಣ ಏನಪ್ಪಾ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಕಾರ್ಮಿಕರಿಗಾಗಿ ಈ ಒಂದು ಸ್ಕೀಮ್ ನ ಸ್ಟಾರ್ಟ್ ಮಾಡಿದೆ. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಅಂದ್ರೆ ಈ ಒಂದು ಸೆಕ್ಯೂರ್ ಆಗದೆ ಇರತಕ್ಕಂಥ ಮತ್ತೆ ಅವರಿಗೆ ಜಾಸ್ತಿ ಸಂಬಳ, ಒಂದು ಫಿಕ್ಸ್ ಸಂಬಳ ಕೂಡ ಇರೋದಿಲ್ಲ. ಅವರು ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಬರುವಂತ ಯಾರಪ್ಪ ಕಾರ್ಮಿಕರು ಅಂದ್ರೆ ಇವರಿಗೆ ಒಂದು ಸೆಕ್ಯೂರ್ ಆದಂತ, ಈಗ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅದು ಬಿಲ್ಡಿಂಗ್ ಅರ್ಧಕ್ಕೆ ನಿಂತು ಹೋಯ್ತು ಅಂದ್ರೆ ಇವರಿಗೆ ಮತ್ತೆ ಮುಂದೆ ಒಂದು ಬೇರೆ ಕಡೆಯಿಂದ ಸಂಬಳ ಬರೋದಿಲ್ಲ, ಬೇರೆ ಕಡೆ ಏನು ಇನ್ಕಮ್ ಇರೋದಿಲ್ಲ. ಹೀಗಾಗಿ ಈ ಅಂತವರಿಗೋಸ್ಕರ ಈ ಒಂದು ಇ ಶ್ರಮ್ ಕಾರ್ಡ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಈ ಒಂದು ಸ್ಕೀಮ್ ನಲ್ಲಿ ಯಾರು ಹೇಗೆ ಅಪ್ಲೈ ಮಾಡ್ಬೇಕಂತ ನಾನು ಹೇಳ್ತೀನಿ. ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಲಿ, ಅವ್ರ ಲೈಫ್ ಕೂಡ ಸೆಕ್ಯೂರ್ ಆಗ್ಲಿ ಅಂತ ಈ ಒಂದು ಸ್ಕೀಮ್ ನ ಮಾಡಿದ್ದು. ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಅವರು ಲೈಫ್ ಸೆಕ್ಯೂರ್ ಆಗಿರಲ್ಲ, ಮತ್ತೆ ಅವರು ಕೆಲಸ ಮಾಡೋದನ್ನ ಇವತ್ತು ನಿಲ್ಲಿಸಿದ್ರೆ ಅವರಿಗೆ ಬೇರೆ ಕಡೆಯಿಂದ ಇನ್ಕಮ್ ಬರುವುದಿಲ್ಲ. ಅಂದ್ರೆ ಅಂತವರಿಗೆ ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರು ಅಂತ ನಾವು ಹೇಳ್ತೀವಿ. ಅವರಿಗಾಗಿ ಈ ಒಂದು ಸ್ಕೀಮ್ ನ ಕೇಂದ್ರ ಸರ್ಕಾರ ತಂದಿದೆ. ಈ ಒಂದು ಇ ಶ್ರಮ್ ಕಾರ್ಡ್ ಅಂತಾರೆ. ಈ ಒಂದು ಸ್ಕೀಮ್ ನ ಸ್ಟಾರ್ಟ್ ಮಾಡಿದ್ದು ಕೇಂದ್ರ ಸರ್ಕಾರ. ಈ ಸ್ಕೀಮ್ ಅಲ್ಲಿ ಯಾರಿಗಾಗಿ ಸ್ಕೀಮ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಈ ಒಂದು ಸ್ಕೀಮ್ ನ ಸ್ಟಾರ್ಟ್ ಮಾಡಿದ್ರು. ಈ ಸ್ಕೀಮ್ ಅಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಅಂದ್ರೆ ಇವರು ಕೆಲಸವನ್ನು ಇವತ್ತು ಕೆಲಸ ಮಾಡಿದ್ರೆ ಅವ್ರಿಗೆ ಸಂಬಳ ಬರುತ್ತೆ, ನಾಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರ ಸಂಬಳ ನಿಂತು ಹೋಗುತ್ತೆ. ಅಂತವ್ರಿಗೆ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕೆಲಸ ಮಾಡೋರು ಅಂತಾರೆ. ಈ ಒಂದು ಬಿಲ್ಡಿಂಗ್ ಅನ್ನ ಕಟ್ತಾ ಇರ್ತಾರೆ, ಅದು ಬಿಲ್ಡಿಂಗ್ ಅರ್ಧಕ್ಕೆ ನಿಂತು ಹೋಯ್ತಂದ್ರೆ ಇವರಿಗೆ ಸಂಬಳನೂ ಕೂಡ ನಿಂತು ಹೋಗುತ್ತೆ. ಅಂತವ್ರಿಗೆ ನಾವು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರು ಅಂತೀವಿ. ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋಂಥವ್ರಿಗೆ ಕೂಲಿ ಕಾರ್ಮಿಕರು ಅವ್ರ ಲೈಫು ಕೂಡ ಸೆಕ್ಯೂರ್ ಆಗ್ಲಿ, ಅವರಿಗೂ ಒಂದು ಮಂತ್ಲಿ ಏನಾದ್ರೂ ಸ್ವಲ್ಪ ಇನ್ಕಮ್ ಮತ್ತೆ ಈ ಸರ್ಕಾರದ ವತಿಯಿಂದ ಸಹಾಯ ಮಾಡ್ಬೇಕನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸ್ಕೀಮ್ ನ ಸ್ಟಾರ್ಟ್ ಮಾಡಿದ್ರು. ಈ ಸ್ಕೀಮ್ ನಲ್ಲಿ ಒಂದು ಸಿಗುವಂತ ಒಂದು ಕಾರ್ಡ್ ಇ ಶ್ರಮ್ ಕಾರ್ಡ್. ಈ ಇ ಶ್ರಮ್ ಕಾರ್ಡು ಅನ್ನ ತಾವು ರಿಜಿಸ್ಟ್ರೇಷನ್ ಪಡ್ಕೊಂಡ್ರೆ ಮತ್ತೆ ಸರ್ಕಾರದಿಂದ ಸಿಗುವಂತ ಎಲ್ಲ ಯೋಜನೆಗಳು, ಎಲ್ಲ ಸವಲತ್ತುಗಳು ಅದರಲ್ಲಿ ಆ್ಯಡ್ ಆಗ್ತಾ ಹೋಗ್ತವೆ. ಅದೇ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗಿ ಆ್ಯಡ್ ಆಗ್ತಾ ಹೋಗ್ತವೆ. ಅದಕ್ಕಾಗಿ ತಾವು ಏನಾದರೂ ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರಾಗಿದ್ರೆ ಮೊದಲು ಈ ಒಂದು ಕಾರ್ಡ್ ಅನ್ನು ಪಡೆದುಕೊಳ್ಳಿ. ಹೇಗೆ ಪಡೆದುಕೊಳ್ಬೇಕು ಮತ್ತೆ ಅದರಿಂದ ಏನೇನು ಲಾಭ ಇದೆ ಈಗ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಈ ಒಂದು ಕಾರ್ಡ್ ನಿಮ್ಮ ಹತ್ರ ನೀವು ಪಡೆದುಕೊಂಡ್ರೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳು ಈ ಕಾರ್ಡ್ ಮುಖಾಂತರ ತಮಗೆ ತಲುಪ್ತಾ ಹೋಗ್ತವೆ, ಆಡ್ ಆನ್ ಆಗ್ತಾ ಹೋಗ್ತವೆ. ಹಾಗೆ ಮತ್ತೆ ತಿಂಗಳಿಗೆ 3,000 ರೂಪಾಯಿ ಕೂಡ ತಮಗೆ
ತಿಂಗಳಿಗೆ 3,000 ರೂಪಾಯಿ ಸಹಾಯಧನ ಕೂಡ ಸಿಗುತ್ತೆ ಸರ್ಕಾರದ ವತಿಯಿಂದ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಕಾರ್ಡ್ ಪಡ್ಕೊಂಡ್ರಿಗೆ ಒಂದು 2 ಲಕ್ಷವರೆಗೂ ಲೈಫ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ವಿಚಾರ ಮಾಡ್ತಾರೆ, ಇಷ್ಟು ಒಂದು 3,000 ರೂಪಾಯಿ ಅಷ್ಟೇ ಇವು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ, ಇಷ್ಟು ಕಡಿಮೆ ದುಡ್ಡು ಅಂತ ಹೇಳಿದ್ರೆ ಇದರಲ್ಲಿ ಬಹಳಷ್ಟು ಲಕ್ಷಾಂತರ ಜನ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತರು ಇರ್ತಾರೆ. ಅದಕ್ಕಾಗಿ ಅವರಿಗೂ ಕೂಡ ಸ್ವಲ್ಪ ಏನಾದರೂ ಹೆಲ್ಪ್ ಆಗಲಿ ಅಂತ ಸರ್ಕಾರದ ವತಿಯಿಂದ ಈ ಒಂದು ಸ್ಕೀಮ್ ನ ಮಾಡಿದ್ದಾರೆ. ಈಗ ಈ ಒಂದು ಇ ಶ್ರಮ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂದ್ರೆ ನಿಮ್ಮ ಒಂದು ಮುಂದಿನ ಒಂದು ಲೈಫ್ ಅನ್ನ ಸೆಕ್ಯೂರ್ ಮಾಡ್ಕೋಬಹುದು. ಮತ್ತೆ ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಫಿಕ್ಸ್ ಬರುತ್ತೆ. ಹೀಗೆ ಈ ಒಂದು ಸ್ಕೀಮ್ ನ ಉದ್ದೇಶ. ಹಾಗಾದ್ರೆ ಈ ಇ ಶ್ರಮ್ ಕಾರ್ಡ್ ನಿಂದ ಆಗುವ ಬೆನಿಫಿಟ್ಸ್ ಗಳೇನು ತಿಳ್ಕೊಳ್ಳೋಣ. ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಿ ಈಗ ಏನಾದ್ರೂ ಒಂದು ಕಂಪನಿ ಅಥವಾ ಒಂದು ದೊಡ್ಡ ಒಂದು ಬಿಲ್ಡರ್ಸ್ ಹತ್ರ ಈ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. 10 ದಿವಸ ಅರ್ಥಕ್ಕ ಅದು ಒಂದು ಬಿಲ್ಡಿಂಗ್ ನಿಂತು ಹೋದ ತಕ್ಷಣ ಈ ಒಂದು ಇ ಶ್ರಮ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂದ್ರೆ ನಿಮ್ಮ ಫ್ಯೂಚರ್ ನ ಎಲ್ಲೋ ಒಂದ್ ಕಡೆ ಸೆಕ್ಯೂರ್ ಮಾಡ್ಕೋಬಹುದು. ಹಾಗೆ ಈ ಇ ಶ್ರಮ್ ಕಾರ್ಡ್ ನಿಂದ ಆಗುವಂತ ಬೆನಿಫಿಟ್ಸ್ ಗಳೇನು, ಮತ್ತೆ ಇದು ಯಾರಿಗೆ ಈ ಒಂದು ಇ ಶ್ರಮ್ ಕಾರ್ಡ್ ಅಪ್ಲೈ ಆಗುತ್ತೆ ಅಂತ ಹೇಳ್ತೀನಿ. ತಿಂಗಳಿಗೆ ಒಂದು 3,000 ರೂಪಾಯಿ ಬರ್ತಾ ಇದೆ ಅಂದ್ರೆ ನೀವೇ ತಿಳ್ಕೊಳ್ಳಿ, ನಿಮ್ಮ ಒಂದು ಫ್ಯೂಚರ್ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಸೆಕ್ಯೂರ್ ಆಗ್ತಾ ಇದೆ ಅಂತ ತಮಗೆ ಅನಿಸ್ತದೆ. ಈ ಒಂದು ಕಾರ್ಡ್ ಇದ್ರೆ ಒಂದು ಗೌರ್ಮೆಂಟ್ ನಿಂದ ಏನಾದ್ರೂ ಸವಲತ್ತುಗಳು ಮತ್ತೆ ಗೌರ್ಮೆಂಟ್ ನಿಂದ ಮತ್ತೆ ಅನೇಕ ಸ್ಕೀಮ್ಗಳು ಬಂದ್ಮೇಲೆ ಈ ಒಂದು ಇ ಶ್ರಮ್ ಕಾರ್ಡ್ಗೆ ಹೇಗೆ ಆಡ್ ಆನ್ ಮಾಡಬೇಕು ಅಂದ್ರೆ ಅದಕ್ಕೆ ಹೇಗೆ ಜೋಡಿಸ್ಬೇಕು, ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಈ ಒಂದು ಇ ಶ್ರಮ್ ಕಾರ್ಡ್ಗೆ ಆ ಒಂದು ಇನ್ನೊಂದು ಯೋಜನೆಯನ್ನ ಇನ್ನೊಂದು ಸ್ಕೀಮ್ ನ ಹೇಗೆ ಜೋಡಣೆ ಮಾಡಬೇಕು ಅದನ್ನ ತಾವು ಗಮನದಲ್ಲಿಟ್ಟು ನೋಡ್ತಾ ಇರಬೇಕು. ಹಾಗೆ ಈ ಗೌರ್ಮೆಂಟ್ ಏನ್ ಮಾಡುತ್ತೆ, ಈ ಕಾರ್ಮಿಕರಿಗಾಗಿ ಮತ್ತೆ ಯಾವ್ದಾದ್ರು ಸ್ಕೀಮ್ ಬಂದ್ರೆ ಒಂದು ಇ ಶ್ರಮ್ ಕಾರ್ಡ್ಗೆ ಮತ್ತೆ ಜಾಯಿಂಟ್ ಮಾಡ್ತಾರೆ. ಅದಕ್ಕಾಗಿ ತಾವು ಈ ಒಂದು ಅಪ್ಡೇಟ್ ನ ನೋಡ್ತಾ ಇರಬೇಕು. ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಈ ಒಂದು ಥೀಮ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಈ ಒಂದು ಅವರದ್ದು ಒಂದು ಲೈಫ್ ಒಂದ್ ಕಡೆ ಸೆಕ್ಯೂರ್ ಆಗ್ತಾ ಹೋಗುತ್ತೆ. ಈ ಒಂದು ಕಾರ್ಡ್ ಇಂದ ಅವ್ರ ಲೈಫ್ ಕೂಡ ಸೆಕ್ಯೂರ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಒಂದು ಲೈಫ್ಗೆ ಏನಾದ್ರೂ ರಿಸ್ಕ್ ಬಂದ್ರೆ ಅದು ಕೂಡ ಯಾರು ಒಂದು ಜವಾಬ್ದಾರರಲ್ಲ. ಅದಕ್ಕಾಗಿ ಒಂದು ಲೈಫ್ ಇನ್ಶೂರೆನ್ಸ್ ಕೂಡ ಈ ಸರ್ಕಾರದ ವತಿಯಿಂದ 2 ಲಕ್ಷ ಲೈಫ್ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಈಗ ಒಂದು ಮನೆ ಕಟ್ತಾ ಇರ್ತಾರೆ, ಅದು ಏನಾದ್ರೂ ಅಲ್ಲಿ 10 ರಿಂದ 15 ಜನ ಕೂಲಿ ಮಾಡ್ತಾ ಇರ್ತಾರೆ. ಈಗ ಮನೆ ಏನಾದ್ರೂ ಅರ್ಧಕ್ಕೆ ಸ್ಟಾಪ್ ಆಯ್ತು ಅಂದ್ರೆ ಇವ್ರ ಸಂಬಳ ಕೂಡ 10-15 ಜನ ಕೂಡ ಇವರ ಸಂಬಳ ಕೂಡ ನಿಂತು ಹೋಗುತ್ತೆ, ಇವರ ಕೆಲಸ ಕೂಡ ನಿಂತು ಹೋಗುತ್ತೆ. ಅದಕ್ಕಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಈ ಸ್ಕೀಮ್ ನ ಅವರಿಗಾಗಿ ಒಂದು ಇ ಶ್ರಮ್ ಕಾರ್ಡ್ ನ ಮಾಡಿದ್ದಾರೆ. ಇದರಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಎಲ್ಲ ಕೂಲಿ ಮಾಡೋರು, ಎಳನೀರು ಮಾರೋರು, ಮತ್ತೆ ಸಣ್ಣ ವ್ಯಾಪಾರಸ್ಥರು, ಮತ್ತೆ ಕಾರ್ಮಿಕರು, ಮತ್ತೆ ಅವರದೇ ಸಣ್ಣ ಬಿಸ್ನೆಸ್ ಅನ್ನ ಮಾಡ್ತಿರೋರು, ಅವು ಯಾರ ಆದಾಯ IT ಫೈಲ್ ಅನ್ನ ಯಾರು ಮಾಡೋದಿರೋದಿಲ್ಲೋ ಅವರು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಬರ್ತಾರೆ. ಅಂದ್ರೆ ವರ್ಷಕ್ಕೆ 1 ಲಕ್ಷಕ್ಕಿಂತ ಕಡಿಮೆ ಮತ್ತೆ 50,000ಕ್ಕಿಂತ ಕಡಿಮೆ ಇರೋರು ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಬರುತ್ತಾರೆ. ಅವರಿಗಾಗಿ ಈ ಸ್ಕೀಮ್ ಅಲ್ಲಿ ಇವರು ಆಡ್ ಆನ್ ಆಗ್ತಾರೆ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರೋರು, ಅಂದ್ರೆ ಅವರು ಸಣ್ಣ ಬಿಸ್ನೆಸ್ ಅನ್ನು ಇಟ್ಕೊಂಡಿರ್ಬೋದು, ಇಲ್ಲ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು. ಇ ಶ್ರಮ್ ಕಾರ್ಡ್ ಅಲ್ಲಿ ಅವರು ಇ ಶ್ರಮ್ ಕಾರ್ಡ್ ಅನ್ನ ಪಡಿಬಹುದು. ಇ ಶ್ರಮ್ ಕಾರ್ಡ್ಗೆ ಯಾರಿಗೆ ESI ಮತ್ತು EPFO ಸೌಲಭ್ಯಗಳು ಪಡಿತಾ ಇಲ್ವೋ ಅವರು ಇ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಅವರು ಇ ಶ್ರಮ್ ಕಾರ್ಡ್ ನ ಪಡ್ಕೋಬಹುದು. ಮತ್ತೆ ESI EPFO ಸೌಲಭ್ಯಗಳು ಯಾರು ಪಡಿತಾ ಇದ್ದಾರೆ ಅವರು ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ, ಅವರಿಗೆ ಇ ಶ್ರಮ್ ಕಾರ್ಡ್ ಸಿಗೋದಿಲ್ಲ. ಇ ಶ್ರಮ್ ಕಾರ್ಡ್ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಲೇಬರ್ ಮತ್ತೆ ಡಿಪಾರ್ಟ್ಮೆಂಟ್ ವತಿಯಿಂದ ಈ ಸ್ಕೀಮ್ ನ ಮಾಡಿದ್ದಾರೆ. ಈ ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 2021 ಮತ್ತೆ ಇಲ್ಲಿವರೆಗೂ ಸಾಕಷ್ಟು ಜನರಿಗೆ
ಈ ಒಂದು ಈ ಶ್ರಮ್ ಕಾರ್ಡ್ ನ ಸ್ಕೀಮ್ ಲಾಭ ಪಡಿತಾ ಇದ್ದಾರೆ. ಹಾಗೆ ಮತ್ತು 2024ಗೆ ಅಪ್ಡೇಟ್ ಕೂಡ ಬಂದಿದೆ. ಮತ್ತೆ ಈ ಒಂದು ಬೆನಿಫಿಷಿಯರೀಸ್ ಯಾರಪ್ಪ ಅಂದ್ರೆ ಇದ್ರೊಳಗ ಫಲಾನುಭವಿಗಳು ಯಾರಪ್ಪ ಅಂದ್ರೆ ಅನ್ಸೆಕ್ಟರ್ಡ್ ವರ್ಕರ್ಸ್, ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ಗೆ ಈ ಒಂದು ಬೆನಿಫಿಷಿಯರೀಸ್. ಮತ್ತೆ ಇದರಲ್ಲಿ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಮಂತ್ಲಿ ತಮಗೆ 3,000 ರೂಪಾಯಿ ಸರ್ಕಾರದ ವತಿಯಿಂದ ಸಿಗುತ್ತೆ. ಹಾಗೆ ಒಂದು ಇನ್ಶೂರೆನ್ಸ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಡೆತ್ ಇನ್ಶೂರೆನ್ಸ್. ಮತ್ತೆ ಈ ಒಂದು ಡೆತ್ ಆದ್ರೆ 2 ಲಕ್ಷ. ಮತ್ತೆ ಪಾರ್ಷಿಯಲಿ ಹ್ಯಾಂಡಿಕ್ಯಾಪ್ ಅಂದ್ರೆ ಒಂದು ಕೈ ಕಾಲು ಏನಾದ್ರೂ ಹ್ಯಾಂಡಿಕ್ಯಾಪ್ ಮುರಿತಪ್ಪ ಅಂದ್ರೆ ಒಂದು 1 ಲಕ್ಷ ರೂಪಾಯಿ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗುತ್ತೆ. ಹಾಗೆ ಇದಕ್ಕೆ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ 16 ವರ್ಷಕ್ಕಿಂತ ಮೇಲ್ಪಟ್ಟವರು, 69 ವರ್ಷಕ್ಕಿಂತ ಒಳಗಿನವರಿಗೆ ಈ ಒಂದು ಈ ಶ್ರಮ್ ಕಾರ್ಡ್ ನ ಪಡಿಲಿಕ್ಕೆ ಅರ್ಹರು. ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು eShram.gov.in ಅಂತ. ಹಾಗೆ ಇದರ ಒಂದು ಹೆಲ್ಪ್ಲೈನ್ 14434. ಇಷ್ಟು ಈ ಒಂದು ಈ ಶ್ರಮ್ ಕಾರ್ಡ್ ನ ಡೀಟೇಲ್ಸ್. ಮತ್ತೆ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿವರೆಗೂ ಈ ಒಂದು ಈ ಶ್ರಮ್ ಕಾರ್ಡ್ ನ ಡೀಟೇಲ್ಸ್ ನ ತಿಳ್ಕೊಂಡಾಯ್ತು. ಇದರಿಂದ ಜನರಿಗೆ ಏನು ಉಪಯೋಗ, ಪಾಯಿಂಟ್ ಟು ಪಾಯಿಂಟ್ ಅನ್ನ ತಿಳ್ಕೊಳ್ಳೋಣ. ಈ ಒಂದು ಈ ಶ್ರಮ್ ಕಾರ್ಡ್ ಅಂತ ತಮಗೆ ತಿಂಗಳಿಗೆ 3,000 ರೂಪಾಯಿ ಈ ಒಂದು ಸಹಾಯಧನ ಬರುತ್ತೆ ಸರ್ಕಾರದ ವತಿಯಿಂದ. ಹಾಗೆ ಈ ಒಂದು 60 ವರ್ಷ ಮೇಲ್ಪಟ್ಟು ಅಂದ್ರೆ 60 ವರ್ಷ ಆದ್ಮೇಲೆ ತಮಗೆ ಒಂದು ಕೆಲಸ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಆ ಟೈಮಲ್ಲಿ ಕೂಡ ಒಂದು ಪೆನ್ಷನ್ ಅಂತ ಮತ್ತೆ 3,000 ರೂಪಾಯಿ ಹಾಗೆ ಬರೋದು ಕಂಟಿನ್ಯೂ ಆಗುತ್ತೆ ತಮಗೆ ಈ ಒಂದು ಈ ಶ್ರಮ್ ಕಾರ್ಡ್ ಇಂದ. ಹಾಗೆ ಒಂದು 2 ಲಕ್ಷ ರೂಪಾಯಿ ಡೆತ್ ಇನ್ಶೂರೆನ್ಸ್ ಕೂಡ ನಮಗೆ ಇದರಲ್ಲಿ ಬರುತ್ತೆ. ಈ ಒಂದು ಮತ್ತೆ ಎರಡನೇದಾಗಿ ಈ ಒಂದು ಈ ಶ್ರಮ್ ಕಾರ್ಡ್ ನ ಯಾರು ಇಟ್ಕೊಂಡಿರ್ತಾರೆ ಅವ್ರದ್ದು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಯ್ತಪ್ಪ ಅಂದ್ರೆ ಅವರಿಗೆ 2 ಲಕ್ಷ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಮತ್ತೆ ಜೊತೆಗೆ ಪಾರ್ಷಿಯಲಿ ಯಾರಾದ್ರೂ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ, ಈಗ ಕೆಲಸ ಮಾಡ್ತಾ ಇರುವಾಗ ಎಲ್ಲಿಂದ ಬಿಲ್ಡಿಂಗ್ ಮೇಲಿಂದ ಬಿದ್ದು ಮತ್ತೆ ಎಲ್ಲಿಂದ ಬಿದ್ದು ಏನೋ ಒಂದು ಪಾರ್ಷಿಯಲಿ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ, ಕೈಯೋ ಕಾಲು ಮುರಿತ ಅಂದ್ರೆ ಅವರಿಗೆ 1 ಲಕ್ಷ ಇನ್ಶೂರೆನ್ಸ್ ಕೂಡ ಈ ಒಂದು ಕ್ಲೈಮ್ ಆಗುತ್ತೆ. ಈ ಒಂದು ಈ ಶ್ರಮ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂದ್ರೆ ಸಡನ್ ಆಗಿ ಒಂದು ಏನೋ ಆಕ್ಸಿಡೆಂಟ್ ಆಯ್ತು, ಏನೋ ಸಡನ್ ಆಗಿ ಅವರು ಒಂದು ಡೆತ್ ಆಯ್ತಪ್ಪ ಅಂದ್ರೆ ಈ ಒಂದು ಈ ಶ್ರಮ್ ಕಾರ್ಡ್ ನ ನಾಮಿನಿಗೆ ಅಂದ್ರೆ ಹೆಂಡತಿಗೆ ಈ ಒಂದು ಈ ಶ್ರಮ್ ಕಾರ್ಡ್ ನ ಎಲ್ಲ ಸವಲತ್ತುಗಳು ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವರಿಗೆ ಈ ಒಂದು ಇನ್ಶೂರೆನ್ಸ್ ಕೂಡ ಒಂದು ಅಮೌಂಟ್ ಕೂಡ ಅವರಿಗೆ ಬರುತ್ತೆ. ಇದರ ಎಲ್ಲ ಲಾಭಗಳು ಅವರ ಹೆಂಡತಿಯು ಕೂಡ ಪಡ್ಕೋಬಹುದು. ಈಗ ಈ ಒಂದು ಈ ಶ್ರಮ್ ಕಾರ್ಡ್ ನ 12 ಡಿಜಿಟ್ UAN ನಂಬರ್ ಇರುತ್ತೆ. ಈ ಒಂದು 12 ಡಿಜಿಟ್ ನಂಬರ್ ನ ಹೊಡೆದ ತಕ್ಷಣ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳು ಏನು ಸರ್ಕಾರದ ಸ್ಕೀಮ್ಗಳು ಏನಿದಾವೆ ಅವೆಲ್ಲ ಈ ಒಂದು 12 ಡಿಜಿಟ್ ನಂಬರ್ ಹೊಡೆದ ತಕ್ಷಣ ಡೀಟೇಲ್ಸ್ ಪೂರ್ತಿ ಬಂದ್ಬಿಡುತ್ತೆ. ಈ ಶ್ರಮ್ ಕಾರ್ಡ್ ನ ಪಡೆಯೋದಕ್ಕೆ ಯಾರೆಲ್ಲ ಅರ್ಹರು ಎಲಿಜಿಬಲ್ ಅಂದ್ರೆ ಅವರು ಮೊದಲು ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತರಾಗಿರ್ಬೇಕು. ಅವರು ಯಾವುದೇ ತರಹದ IT ಫೈಲ್ ಅನ್ನು ಹೊಂದಿರಬಾರದು, IT ಅನ್ನ ಕಟ್ತಕ್ಕಂಥವ್ರು ಆಗಿರಬಾರದು. ಹಾಗೆ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ESI ಮತ್ತು EPF ಸೌಲಭ್ಯಗಳನ್ನು ಅವರು ಪಡಿತಾ ಇರಬಾರ್ದು. ಅಂತವರು ಈ ಒಂದು ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತಾರೆ, ಎಲಿಜಿಬಲ್ ಆಗಿರ್ತಾರೆ. ಅಂತಂದ್ರೆ ತಾವು 16ರಿಂದ 69 ವರ್ಷ ಒಳಗಿನವರಾಗಿರ್ಬೇಕು, 16 ವರ್ಷ ಮೇಲ್ಪಟ್ಟವರಾಗಿರ್ಬೇಕು, ಮತ್ತೆ 69 ವರ್ಷ ಕೆಳಗಿನವರಾಗಿರ್ಬೇಕು. ಅವರು ಈ ಒಂದು ಈ ಶ್ರಮ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ನ ವರ್ಕರ್ಸ್ ಏನಾಗಿರ್ತಾರೆ, ಒಂದು ಕೆಲಸ ಮಾಡೋರು, ಅವರ ಒಂದು ಆಧಾರ್ ಕಾರ್ಡ್ ನ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು. ಈಗ ಅಪ್ಲೈ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅವರ ಒಂದು ಆಧಾರ್ ಕಾರ್ಡ್ ಮತ್ತೆ ಆ ಮೊಬೈಲ್ ನಂಬರ್ OTP ಬರುತ್ತೆ. ಅದಕ್ಕೆ ಅವರು ಈ ಒಂದು ಅಪ್ಲೈ ಮಾಡೋದಕ್ಕೆ ಇಷ್ಟು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಆಗಿರ್ಬೇಕು. ಸ್ನೇಹಿತರೆ, ಇಲ್ಲಿವರೆಗೂ ಈ ಶ್ರಮ್ ಕಾರ್ಡ್ ಅಂದ್ರೆ ಏನು, ಈ ಶ್ರಮ್ ಕಾರ್ಡ್ಗೆ ಲಾಭಗಳೇನು, ಈ ಶ್ರಮ್ ಕಾರ್ಡ್ ಯಾರೆಲ್ಲ ಅಪ್ಲೈ ಮಾಡಬಹುದು,
ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ಈ ಒಂದು ಅಪ್ಲೈ ಮಾಡೋ ವಿಧಾನವನ್ನ ನಾನು ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ಬರ್ತಾ ಹೋಗುತ್ತೆ. ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಮೇಲೆ ಒಂದು ವೆಬ್ಸೈಟು ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಈ ಒಂದು ಇ ಶ್ರಮ್ ಕಾರ್ಡ್ಗೆ ತಾವು ಕೂಡ ಅಪ್ಲೈ ಮಾಡಿ. ಮೊದಲಿಗೆ ಈ ಒಂದು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡ್ಬಿಟ್ಟು eShram.gov.in ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ಮೇಲೆ ಈ ಒಂದು ಇ ಶ್ರಮ್ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ನ ಟೈಪ್ ಮಾಡಿ, ಹಾಗೆ ಕೆಳಗಡೆ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಕ್ಯಾಪ್ಚಾ ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ ತಕ್ಷಣ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಸೆಂಡ್ OTP ಅಂದ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. OTP ಬಂದ ತಕ್ಷಣ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಂಬರನ್ನು ಎಂಟ್ರಿ ಮಾಡಬೇಕು ಕರೆಕ್ಟಾಗಿ. ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಬೇಕು. ಆಮೇಲೆ ಈ ಒಂದು ಮೊಬೈಲಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಈ ಒಂದು ಡಿಕ್ಲರೇಷನ್ ಟಿಕ್ಕನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟು ಈ ಒಂದು ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ. ಎಲ್ಲ ರೀತಿಯ ಒಂದು ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲಪ್ ಮಾಡಿದ್ಮೇಲೆ ನೀವು ಇದನ್ನು ಒಂದು CSC ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡೋದು ಬಹಳ ಒಳ್ಳೆಯದು ಇ ಶ್ರಮ್ ಕಾರ್ಡಿಗಾಗಿ. ಇ ಸೇವಾ ಅಂತ ಗ್ರಾಮೀಣ ಸೇವಾ, ಇ ಸೇವಾ ನಂಬರ್ ಕರ್ನಾಟಕ 1 ಈ ಥರ ಎಲ್ಲಾದರೂ ಸೆಂಟ್ರಿಗೆ ಹೋಗಿ ಮಾಡೋದು ಒಳ್ಳೆಯದು. ಈ ಒಂದು OTP ಬಂದ ತಕ್ಷಣ ಸಬ್ಮಿಟ್ ಮಾಡಿ. OTP ಸ್ವಲ್ಪ ಕರೆಕ್ಟಾಗಿ ಎಂಟ್ರಿ ಮಾಡಿ. ಈ ಒಂದು ಫಾರ್ಮಲ್ಲಿ ಇಲ್ಲಿ ಆಧಾರ್ ಕಾರ್ಡು ನಿಮ್ಮದು ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನಿಮ್ಮ ಒಂದು ಪ್ರೊಫೈಲ್ನ ಡೀಟೇಲ್ಸು, ಆಧಾರ್ ಕಾರ್ಡ್ ಡೀಟೇಲ್ಸ್, ನಿಮ್ಮ ಡೇಟ್ ಆಫ್ ಬರ್ತು, ನೇಮು ಎಲ್ಲ ಬಂದಿರುತ್ತೆ. ಇದು ಸ್ವಲ್ಪ ಪರ್ಸ್ನಲ್ ಡಾಟಾ ಆಗಿರೋದ್ರಿಂದ ಇದು ಒಂದು ಹೈಡ್ ಮಾಡಲಾಗಿದೆ. ಮತ್ತು ಈ ಒಂದು ನೆಕ್ಸ್ಟ್ ಒಂದು ಫಾರ್ಮ್ ಬಂದ ತಕ್ಷಣ ಇಲ್ಲಿ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲಪ್ ಮಾಡಿ. ಫಿಲಪ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಅನ್ನಿ, ಮತ್ತೆ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ನಿಮ್ಮ ಇಷ್ಟೆಲ್ಲ ಪ್ರೊಸೀಜರ್ ಈ ಒಂದು ಇ ಶ್ರಮ್ ಕಾರ್ಡಲ್ಲಿ ಪಡೆಯೋದಕ್ಕೆ ನೋಡಿದ್ರಿ. ಇಷ್ಟೆಲ್ಲ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ತಾವು ಈಗ ನಾನು ಹೇಳದ ಹಾಗೆ ನೋಡ್ಕೊಂಡ್ರಿ. ಹಾಗೆ ಈ ಒಂದು ಇ ಶ್ರಮ್ ಕಾರ್ಡ್ನ ತಾವು ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡತಕ್ಕಂಥವ್ರಾಗಿದ್ರೆ ಈ ಒಂದು ಇ ಶ್ರಮ್ ಕಾರ್ಡ್ನ ತಾವು ಪಡ್ಕೋಬಹುದು. ಈ ಒಂದು ಎಲ್ಲ ಸರ್ಕಾರದ ಸವಲತ್ತುಗಳು ತಾವು ಕೂಡ ಪಡ್ಕೋಬಹುದು. ಹಾಗೆ ಈ ಒಂದು ವಿಡಿಯೋನ ತಮಗೆ ಉಪಯುಕ್ತ ಆದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.